कर्नाटक के हुबली जिले के चिटगुप्पी अस्पताल से, जहां ये अस्पताल हुबली और पड़ोसी शहर के लोगों को उत्कृष्ट सेवाएं प्रदान कर रहा है। यहाँ महिलाओं को सुरक्षित प्रसव और नसबंदी सर्जरी सहित विभिन्न प्रकार के उपचार प्रदान किए जाते हैं। अब यहाँ के डॉक्टरों ने जटिल सर्जरी करके एक ही हफ्ते में 3 महिलाओं को वापस जीवन दिया है। ಹೆಂಗಿದ್ರಮ್ಮ ಇವಾಗ? ಅಲ್ಲ ಈಗ ಹೆಂಗದ ಅಂತ ಕೇಳ್ತಾರ. ಹೆಂಗ ಆರಾಮಿದ್ರಿ? ಮೊದ್ಲಿನ್ಕಿಂತ ಆರಾಮ? ಬೆನ್ನು ಒಂದ ಈ ವಾಕಿಂಗ್ ಎಲ್ಲ ಮಾಡ್ತೀರಿ? ಅಡ್ಡಾಡ್ತೀರಿ? ಅಡ್ಡಾಡ್ತಿಲ್ಲ ಅಂತ ಕೇಳ್ತಾರ. ಡಾಕ್ಟರ್ ಹೆಂಗಿದಾರ? ಡಾಕ್ಟರ್ ಈಗ ಆಪರೇಷನ್ ಮಾಡಿ ಡಾಕ್ಟರ್ ಹೆಂಗಿದಾರ ಅಂತ ಕೇಳ್ತಾರ. ಚಲೋ ಅದಾರ. ಬಂದಿದ್ರ ನೋಡಕ್ ಬಂದಿದ್ರ? ಈ ಊಟ ಮಾಡಕ ಹೇಳ್ಯಾರ ಡಾಕ್ಟರ್? ಊಟ ಮಾಡಕ ಏನು ಹೇಳಿಲ್ಲ. ತ್ರಾಸ ಎಷ್ಟು ವರ್ಷದಿಂದ ಐತಿ ಹೇಳೋದನ್ನ? ಎಷ್ಟು ವರ್ಷದಿಂದ ತ್ರಾಸ ಇತ್ತು ಅಂತ ಹೇಳು. ಒಂದ್ ವರ್ಷ ತ್ರಾಸ ಇತ್ತ? ಈ ಬೇರೆ ಕಡೆ ಹೋದ್ರೆ ನಿಮ್ಗೆ ಏನ್ ಕರೆಕ್ಟ್ ಇಲ್ಲಿ ಬಂದ ಆರಾಮತ್? ನಿಮ್ ಚಿಟುಗುಪ್ಪಿ ಬಂದ ಆರಾಮತ್ ನಿಮ್ಗ? ಬೇರೆ ಕಡೆ ದವಾಖಾನೆ ಬಂದಿಂದ ಆರಾಮತ್? ಚಿಟುಗುಪ್ಪಿ ಹಾಸ್ಪಿಟಲ್ ಬಂದಿಂದ ಕೇಳಕತ್ತಾರ. ಚಿಟುಗುಪ್ಪಿ ಹಾಸ್ಪಿಟಲ್ಗೆ ಚಿಟುಗುಪ್ಪಿ ಹಾಸ್ಪಿಟಲ್ ಬಂದಿಂದ ಆರಾಮತ್ತಿಲ್ಲ? ಇಲ್ಲಿ ಬಂದ ಆರಾಮತ್ ನಿಮ್ಗ? ಇದು ಅರೌಂಡ್ 68-year-old ಪೇಷಂಟ್ ಇತ್ತು. ಅವ್ರು ಕಾರ್ಸಿನೋಮ್ ಆಫ್ ಬ್ರೆಸ್ಟ್ ಆಗಿತ್ತು. ಕಾರ್ಸಿನೋಮ್ ಆಫ್ ಬ್ರೆಸ್ಟ್ ಆಪರೇಷನ್ ನಮ್ಮ ಹಾಸ್ಪಿಟಲಲ್ಲಿ ಮಾಡಿದ್ದೀವಿ. ಮ್ಯಾಸ್ಟೆಕ್ಟಮಿ ಎಲ್ಲ ಮಾಡಿದ್ದೀವಿ. ಪೇಷಂಟ್ ಮ್ಯಾಸ್ಟೆಕ್ಟಮಿ ಆದ್ಮೇಲೆ ಕೂಡ ಸ್ವಲ್ಪ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಇತ್ತು. ಡಯಾಬಿಟಿಕ್ ಕೂಡ ಇದ್ರು. ಹಂಗೆ ಅದ್ರ ಕೋಮಾರ್ಬಿಟಿ, ಕಾರ್ಡಿಯಾಕ್ ಪ್ರಾಬ್ಲಮ್ ಕೂಡ ಇತ್ತು. ಸೊ ಫಾಸ್ಟ್ ಇನ್ ಫಾಸ್ಟ್ ಔಟ್ ಮಾಡಬೇಕಾಯಿತು. ಸೊ ಹಂಗಾಗಿ ಮ್ಯಾಸ್ಟೆಕ್ಟಮಿ ಮಾಡಿದ್ವಿ. ಮ್ಯಾಸ್ಟೆಕ್ಟಮಿ ಮಾಡಿ 24 hours ಒಳಗಡೆ ಪೇಷಂಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್. 1 hour ಒಳಗೆ ಮಾಡಿದ್ವಿ. 1 hour ಒಳಗಡೆ ನಾವು ಮತ್ತೆ ಚನ್ನಬಸಪ್ಪ ಕೋರಿ ಸರ್ ಮತ್ತೆ ಸಂಜೀವ್ ಅಂತಿದ್ದಾರೆ, 3 ಜನ ಡಾಕ್ಟರ್ ಕೂಡ ಮಾಡಿದ್ವಿ ಆಪರೇಷನ್. ಪೇಷಂಟ್ ಇಸ್ ಫೈನ್ ಅಂಡ್ ವಿತಿನ್ 24 hours ಶಿ ವಾಸ್ ಫೈನ್ ಅಂಡ್ ಅಕ್ಕಿ ಎಲ್ಲ ಆರಿಸೋದೆಲ್ಲ ಮಾಡ್ತಾ ಇದ್ರು. ಹಾಗೇನೆ ಈ ವಾರದಲ್ಲಿ ನಾವು ಟೋಟಲಿ ಅರೌಂಡ್ ಈ ಚಿಟಗುಪ್ಪಿ ಹಾಸ್ಪಿಟ್ಲಲ್ಲಿ 3 ಇಂಥ ಆಪರೇಷನ್ಸ್ ಇದೇ ವಾರದಲ್ಲಿ ಮಾಡಿದ್ದೀವಿ. ಒಂದು 1.8 kilo ಟ್ಯೂಮರ್ ಇತ್ತು, ಫೈಬ್ರಾಯ್ಡ್. ಅದ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಮಾಡಿ ಫೈಬ್ರಾಯ್ಡ್ ತೆಗೆದಿದ್ದೀವಿ. ಹಾಗೇನೆ ಇನ್ನೊಂದು ಎಂಡೋಮೆಟ್ರಲ್ ಕಾರ್ಸಿನೋಮಾ ಪೇಷಂಟ್ ಇದೆ. ಎಂಡೋಮೆಟ್ರಲ್ ಕಾರ್ಸಿನೋಮಾ ಪೇಷಂಟ್ ಕೂಡ ನಾವು ರ್ಯಾಡಿಕಲ್ ಹಿಸ್ಟೆಕ್ಟಮಿ ಲ್ಯಾಪ್ರೋಸ್ಕೋಪಿಕ್ ಮಾಡಿ ಅದನ್ನ ಪೇಷಂಟ್ ಕೂಡ 2 ಪೇಷಂಟ್ ಕೂಡ ಫೈನ್ ಆಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. 3 ಪೇಷಂಟ್ ಮೋಸ್ಟ್ಲಿ ಇನ್ನೊಂದು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ.